ಸೊ ಗೈಸ್ ನಾವು ಮಮ್ಮಿಗೋಸ್ಕರ ಕೇಕ್ ಮತ್ತು ಹೊಸ ಡ್ರೆಸ್ ತೊಗೊಂಬರ್ತೀವಿ. ಇವಾಗ ನಾವು ಮಮ್ಮಿಗೆ ಹೇಳಿದ್ವಿ ಕೇಕ್ ಕಟಿಂಗ್ ಮಾಡ್ತೀವಿ, ಅದಕ್ಕೆ ಅದ ಡ್ರೆಸ್ ಉಟ್ಕೊಂಬನ್ನಿ. ಸೊ ಮಮ್ಮಿ ಇವಾಗ ಅದ ಡ್ರೆಸ್ ಉಟ್ಕೊಂಬರ್ತಾನ, ನೋಡೋಣ. ರಾತ್ರಿ 12 ಗಂಟೆ ನಂತರ ನಮ್ಮನ್ನ ಕೇಕ್ ತೊಗೊಂಡು ಬಂದರು. ಅದಕ್ಕೋಸ್ಕರ ನಾವು ಇವಾಗ ಕೇಕ್ ಕಟ್ ಮಾಡಾಕಂತೀವಿ. ನೋಡಿ ಗೈಸ್, ಬಿರಿಯಾನಿ ಮಾಡೋಕ್ಕೆ ಇದವಷ್ಟು ರೆಡಿ ಮಾಡಿ ಇಟ್ಟಿವಿ ನಾವು. ಇವಾಗ ಸ್ವಲ್ಪ ಸಾಮಾನಿಲ್ಲ, ಅದಕ್ಕೋಸ್ಕರ ನಾವು ಇವಾಗ ಮಾರ್ಕೆಟಿಗೆ ಹೋಗಿ ಸಾಮಾನು ಅದವಷ್ಟು ತೊಗೊಂಬಂದು ನಿಮಗೆ ಸಿಗ್ತೀವಿ. ಸೊ ಗೈಸ್, ಇವಾಗ ನಾವು ಮಾರ್ಕೆಟಿಗೆ ಹೋಗಕ್ಕೆ ಹೋಗ್ತೀವಿ. ಯಾವ ಸಾಮಾನು ಇಲ್ಲ ನಮ್ಮ ಹತ್ರ, ಅದ ತೊಗೊಂಬರಕ್ಕೆ ಕಲ್ಲ ಬಂದಾಗ ನನ್ನ ಜೊತೆಗೆ. ಸೊ ಲೆಟ್ಸ್ ಗೋ. ಗೈಸ್, ನಾವು ಇದವಷ್ಟು ಶಾಪಿಂಗ್ ಮಾಡಿ ಬಂದೀವಿ. ಇವಾಗ ಹೋಗ್ತೀವಿ ಮನೆಗೆ, ಬಡ ಬಿರಿಯಾನಿ ಮಾಡ್ತೀವಿ. ಆಮೇಲೆ ನಾವು ಇದು ಐಸ್ ಕ್ರೀಮನ್ನು ತೊಗೊಂಡಿವಿ. ನಿನ್ನ ರಾತ್ರಿ ನಾವು ಕೇಕ್ ಕಟ್ ಮಾಡಿದ್ವಿ ಅಲ್ಲ, ಅದಕ್ಕೆ ಇವಾಗ ಐಸ್ ಕ್ರೀಮ್ ಮಮ್ಮಿಗೆ ತಿನ್ನಿಸ್ತೀವಿ. ಆಮೇಲೆ ಪನ್ನೀರ್ ತೊಗೊಂಬಂದೀವಿ ಮತ್ತು ಮಸಾಲೆ, ಇಲ್ಲೇ ಪುದೀನ ಮತ್ತು ಗಜ್ಜರಿ ಮತ್ತು ಬೀನ್ಸ್ ತೊಗೊಂಡಿವಿ. ಮಮ್ಮಿ ಬರ್ಡೇ ಐತಿ, ಅದಕ್ಕೋಸ್ಕರ ನಾವು ಇವತ್ತು ಅಡುಗೆ ಮಾಡಾಕಂತೀವಿ. ಅದಕ್ಕೋಸ್ಕರ ನಾವು ವೆಜ್ ಬಿರಿಯಾನಿ ಮಾಡೀವಿ ಮತ್ತು ಪನ್ನೀರ್ ಭಾಜಿ ಕುಲ್ಚಾ ನಾವು ಹೊರಗಡೆಯಿಂದ ತರಿಸಿದ್ವಿ. ನಿಮಗೆ ಈ ವೆಜ್ ಬಿರಿಯಾನಿ ಮತ್ತು ಢೋಕ್ಲಾ ರೆಸಿಪಿ ಬೇಕಂದರೆ ಕಮೆಂಟ್ನಲ್ಲಿ ತಿಳಿಸಿ. कितना अच्छा लग रहा है ना. ವಾವ್ ಗಾಯ್ಸ್, ಘಮ ಘಮ ನೋಡಿ ಗಾಯ್ಸ್ ನಮ್ಮ ಬಿರಿಯಾನಿ ಹೆಂಗಾಗೈತಿ. ಸಾರಿ ಗಾಯ್ಸ್, ಈ ವಿಡಿಯೋ ಹಾಕಲಿಕ್ಕೆ ತುಂಬಾ ಲೇಟ್ ಆಗಿದೆ. ಯಾಕಂದರೆ ನಂದು ಮಗಂದು ಎಕ್ಸಾಮ್ ಇತ್ತು. ಎಕ್ಸಾಮ್ ಆದ ನಂತರ ಊರಿಂದ ಗೆಸ್ಟ್ ಬಂದರು, ಅದಕ್ಕಾಗಿ ತುಂಬಾ ಲೇಟ್ ಆಗಿದೆ. ಕ್ಷಮೆ ಇರಲಿ. ನೋಡಿ ಗೈಸ್, ಮಮ್ಮಿ ಕೂಡ ತುಂಬ ಇಷ್ಟ ಆಯಿತು. ಮಮ್ಮಿ ಬರ್ಡೇ ಮೇ 1ಗೆ ಇರುತ್ತೆ ಮತ್ತು ಡ್ಯಾಡಿ ಬರ್ಡೇ ಮೇ 5ಗೆ ಇರುತ್ತೆ. ಅದಕ್ಕೋಸ್ಕರ ಒಂದೇ ವಿಡಿಯೋನಲ್ಲಿ ಡ್ಯಾಡಿ ಮತ್ತು ಮಮ್ಮಿನ ಬರ್ಡೇ ಸೆಲೆಬ್ರೇಷನ್ ತೋರಿಸಿದ್ದೀವಿ. ಹ್ಯಾಪಿ ಬರ್ಡೇ ಡ್ಯಾಡಿ. ಸೊ ಇವತ್ತು ನಮ್ಮ ಡ್ಯಾಡಿ ಬರ್ಡೇ ಇತ್ತು, ಅದಕ್ಕೋಸ್ಕರ ಮಮ್ಮಿ ಡ್ಯಾಡಿ ಫೇವ್ರೇಟ್ ಡಿಶ್ ಮಾಡೋಕ್ಕಲ್ಲ ನೋಡಿ.
ನಮ್ಮ ಡ್ಯಾಡಿ ಫೇವ್ರೆಟ್ ಡಿಶ್ ಅಂದರೆ ಅವರಿಗೆ ಡೋಕ್ಲಾ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಮಮ್ಮಿ ಅದನ್ನೇ ಮಾಡೋದಂತಲ್ಲ. ಅದು ಮಾಡೋ ತನಕ ನಾವು ಇವಾಗ ಹೋಗ್ತೀವಿ ಡಿಮಾರ್ಟಿಗೆ. ನಾನು ಮತ್ತು ಅಕ್ಕ ಡಿಮಾರ್ಟಿಗೆ ಹೋಗಿ ಬರ್ತೀವಿ. Happy birthday to you. Happy no. Happy birthday करो. Oh my God. Do happy birthday. What is birthday to you? Happy birthday to you. Happy birthday, dear Daddy. Happy birthday to you. Bless you. Happy birthday, dear Daddy. Happy birthday to you. Yay. ನಾವು ಡಿಮಾರ್ಟ್ಲಿಂದ ಬರಬೇಕಂದ್ರೆ ತುಂಬಾ ಲೇಟ್ ಆಯಿತು. ಅದಕ್ಕಾಗಿ ಅಕ್ಕ ಮತ್ತು ನಾನು ಕೂಡಿ ಏನು ಸ್ಪೆಷಲ್ ಮಾಡಲಿಕ್ಕೆ ಆಗಲಿಲ್ಲ. ಮಮ್ಮಿ ಮನೆಯಲ್ಲಿ ಟೋಕ್ಲಾ ಮಾಡಿದರು, ಬಾಕಿ ಎಲ್ಲ ಹೊರಗಡೆಲಿಂದ ತರಿಸಿದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.